ಪಾವಾಸ್ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸಣ್ಣ ಗ್ರಾಮ. ಈ ಗ್ರಾಮವು ಸ್ವಾಮಿ ಸ್ವರೂಪಾನಂದಜಿಯವರಿಂದ ಪ್ರಖ್ಯಾತವಾಗಿದೆ. ಇವತ್ತು ನಾವು ಪಾವಾಸಲ್ಲಿರುವಂತಹ ಸ್ವಾಮಿ ಸ್ವರೂಪಾನಂದಜಿಯವರ ಹುಟ್ಟಿದ ಮನೆ ಮತ್ತು ಅವರ ಸಮಾಧಿಯ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ನೋಡೋಣ. ಪ್ರತಿನಿತ್ಯವೂ ಕೂಡ ಸ್ವರೂಪಾನಂದಜಿಯವರ ಶಿಷ್ಯರು ಅನುಯಾಯಿಗಳು ಭೇಟಿಯನ್ನು ಕೊಡ್ತಾರೆ ಅವರ ಈ ಸಮಾಧಿ ಸ್ಥಳಕ್ಕೆ. ಇಲ್ಲಿ ವಸ್ತ್ರ ಸಂಹಿತೆ ಜಾರಿಯಲ್ಲಿದ್ದು ಸೀರೆ, ಲಂಗ, ಚೂಡಿದಾರ್ ಈ ಥರದ ಬಟ್ಟೆಗಳನ್ನ ಹಾಕೊಂಡು ಬರಬೇಕು. ಸ್ಲೀವ್ಲೆಸ್ ಶಾರ್ಟ್ ಸ್ಕರ್ಟ್ಸ್ ಈ ಥರದಕ್ಕೆ ಅಲೋ ಇಲ್ಲ. ಇಲ್ಲಿ ಬರುವಂಥ ಜನರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ರೀತಿಯಿಂದ ವ್ಯವಸ್ಥೆಯೂ ಕೂಡ ಇದೆ. ಕರ್ನಾಟಕದಿಂದಲೂ ಕೂಡ ಸ್ವರೂಪಾನಂದಜಿಯವರ ಅನುಯಾಯಿಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ. ಇಲ್ಲಿ ನೋಡ್ತಿರುವಂತಹ ಈ ಮಂಟಪದೊಳಗನ ಸ್ವಾಮಿ ಸ್ವರೂಪಾನಂದಜಿಯವರ ಸಮಾಧಿ ಇರೋದು. ಅಲ್ಲಿ ವಿಡಿಯೋಗ್ರಫಿ ಅಲೋ ಇಲ್ಲ. ಡಿಸೆಂಬರ್ 15, 1903ರಂದು ಸ್ವಾಮಿ ಸ್ವರೂಪಾನಂದಜಿಯವರು ಪಾವಾಸ್ ಒಳಗೆ ಜನಿಸ್ತಾರ. ಇವರ ಮೂಲ ಹೆಸರು ರಾಮಚಂದ್ರ ವಿಷ್ಣುಪಂತ ಗೋಡ್ಬಳೆ. ಇವರ ತಂದೆ ಹೆಸರು ವಿಷ್ಣುಪಂತ ಮತ್ತು ಇವರ ತಾಯಿಯ ಹೆಸರು ರಕ್ಮಾಬಾಯಿ. ಇವರನ್ನು ಬಾಲ್ಯದಲ್ಲಿ ಎಲ್ಲರೂ ಅಪ್ಪ ಅಂತ ಕರೀತಿರ್ತಾರ. ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವಿರುತ್ತೆ. 5ನೇ ತರಗತಿವರೆಗೆ ಪಾವಾಸಲ್ಲಿಯೇ ಇವರ ಶಿಕ್ಷಣ ನಡಿತೈತಿ. ರತ್ನಗಿರಿ ಮತ್ತು ಮುಂಬೈ ಒಳಗೆ ಇವರ ಶಿಕ್ಷಣ ಮುಂದುವರಿತೈತಿ. ಇವರು ಭಗವದ್ಗೀತೆಯನ್ನು ಅಭ್ಯಸಿಸಿದ ನಂತರ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೆಚ್ಚು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರ. ಸ್ವಾವಲಂಬನಾಶ್ರಮ ಎಂಬ ಹೆಸರಿನ ಒಂದು ಶಾಲೆಯನ್ನು ಕೂಡ ಅವರು ಪಾವಾಸ್ ಒಳಗೆ ತೆಗಿತಾರ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಇವರು ಯರವಾಡ ಜೈಲಿಗೆ ಕೂಡ ಹೋಗಿ ಬರ್ತಾರ. ಸಂತ ಧ್ಯಾನೇಶ್ವರ ಅವರ ಧ್ಯಾನೇಶ್ವರಿ ಪುಸ್ತಕವನ್ನು ಭಗವದ್ಗೀತೆಯನ್ನು ಮರಾಠಿಯೊಳಗೆ ಅನುವಾದಿಸ್ತಾರ. ಹಲವಾರು ಗ್ರಂಥಗಳನ್ನು ಅನುವಾದಿಸುವುದರ ಜೊತೆಗೆ ಸ್ವಂತವಾಗಿ ಕೂಡ ಅಭಂಗಗಳನ್ನು ರಚಿಸಿದ್ದಾರೆ ಸ್ವಾಮಿ ಸ್ವರೂಪಾನಂದಜಿಯವರು. ಇದು ಸ್ವಾಮಿ ಸ್ವರೂಪಾನಂದರು ಹುಟ್ಟಿರುವಂಥ ಮನೆ. ಸಮಾಧಿ ಮತ್ತು ಮನೆ ಎರಡು ಪಕ್ಕಪಕ್ಕನೇ ಇದ್ದಾವೆ. ಮಧ್ಯಾಹ್ನ 12 ಗಂಟೆಯ ಮಹಾಮಂಗಳಾರತಿಯ ನಂತರ ಇಲ್ಲಿ ಪ್ರಸಾದ ಶುರು ಆಗುತ್ತೆ. ಪ್ರತಿನಿತ್ಯವೂ ಕೂಡ ನೂರಾರು ಭಕ್ತರಿಗೆ ಪ್ರಸಾದ ಐತಿಲ್ಲೇ. ಪ್ರಸಾದ ಸ್ವಾಮಿ ಸ್ವರೂಪಾನಂದಜಿಯವರ ಪ್ರಸಾದ. ಆಗಸ್ಟ್ 15, 1974ರಂದು ಸ್ವಾಮಿ ಸ್ವರೂಪಾನಂದಜಿಯವರು ಸಮಾಧಿಯನ್ನು ಹೊಂತಾರ. ಸಹ್ಯಾದ್ರಿಯ ತಪ್ಪಲಿನಲ್ಲಿರುವಂತಹ ಈ ಜಾಗಕ್ಕೆ ಒಂದ್ಸಲಿ ಭೇಟಿ ಕೊಡ್ರಿ. ಇದು ಮಾವಿನ ಹಣ್ಣಿಗೂ ಕೂಡ ಪ್ರಸಿದ್ಧಿಯನ್ನು ಹೊಂದಿರುವಂಥ ಊರು. ಇವರು ವಾರ್ಕರಿ ಪಂಥದ ಅನುಯಾಯಿಯಾಗಿದ್ದರು. ಗುರು ಪೂರ್ಣಿಮಾ ಇಲ್ಲಿ ತುಂಬ ಜೋರಾಗಿ ನಡೆಯುತ್ತೆ. ಒಂದ್ಸಲಿ ಭೇಟಿ ಕೊಡ್ರಿ ಪಾವಾಸ್ಗೆ.